ಇವತ್ತು ಒಳ್ಳೆ ಪೀಸ್ ಮೋಡಲ್ಲಿ ಗಾಡಿ ಲೋಡ್ ಮಾಡ್ಕೊಂಡು ಒಳ್ಳೆ ತಂದಲ್ಲಿದ್ರೆ ಒಳ್ಳೇದನ್ನ ಯೋಚನೆ ಮಾಡ್ತಾ ಇದ್ರೆ ಒಳ್ಳೆಯವರೇ ಸಿಗ್ತಾರೆ ಅಂತ ಯಾರೋ ಹೇಳಿದ್ದನ್ನ ನೆನ್ಪು ಮಾಡ್ಕೊಂಡು ಹೋಗ್ತಾ ಇದ್ದೆ. ಟ್ರಾಫಿಕ್ ಪೊಲೀಸ್ನವರು ಸೈಡ್ಗೆ ಹಾಕಪ್ಪ ಅಂತ ಕೈ ತೋರಿಸಿ ಗಾಡಿ ಸೈಡ್ಗೆ ಹಾಕ್ಸಿದ್ರು. ಏನ್ ಸರ್ ಇವ್ರು ನನ್ನ ಗಾಡಿ ಹಿಡ್ದಿದ ತಕ್ಷಣ ನಾನು ಖುಷಿ ಆಗೋದೆ ನನ್ನ ಹತ್ರ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಬೇಷ್ ಅನ್ಸ್ಕೊಂಬಿಡೋಣ, ವೆರಿ ಗುಡ್ ಅನ್ಸ್ಕೊಂಬಿಡೋಣ ಅಂತ. ಎಷ್ಟು ಇದೆ ಸರ್. ನಾನು ಅನ್ಕೊಂಡೆ ಇವ್ರು ಯಾರಿಗೂ ಕ್ಯಾಶ್ ಬೇಕು ಅಂದ್ರೆ ATMಗೆ ಹೋಗಿ ತಗೋಬೇಕು, ಅದನ್ನ ಬಿಟ್ಟು ಪೊಲೀಸ್ ಅವ್ರ ಕಡೆಯಿಂದ ನನ್ನ ಹತ್ರ ಕೇಳಿ ದುಡ್ಡು ಹಾಕ್ಸ್ಕೊಂತವ್ರಲ್ಲ, ಏನೋ ಪ್ರಾಬ್ಲಮ್ ಇರಬೇಕು ಅನ್ಕೊಂಡೆ. ಏನ್ ಪ್ರಾಬ್ಲಮ್ಮು? ಹೆಲ್ಮೆಟ್ ಹಾಕೊಂಡಿಲ್ಲ. ಒಂದು ಹೆಲ್ಮೆಟ್ ಸ್ಕ್ಯಾನರ್ ಕೊಡ್ತೀವಿ. ನಾನು ಅನ್ಕೊಂಡೆ ಇವ್ರಿಗೆ ಕ್ಯಾಶ್ ಬೇಕಾಗಿತ್ತೇನೋ, ಅದಕ್ಕೆ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊಂತವ್ರೆ ಅಂತ. ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ಹೆಲ್ಮೆಟ್ ಇಲ್ಲ ಅಂತವ್ರೆ, ಏನು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಆಮೇಲೆ ನಾನು ಫೋನ್ ಪೇ ಮಾಡಿದ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇರೋದು ಇವರು. ನಮ್ ತಂದೆ ಒಂದ್ ಮಾತು ಹೇಳ್ಕೊಟ್ಟಿದ್ರು, ಒಳ್ಳೇದಕ್ ಮಾತ್ರ ಒಳ್ಳೇದನ್ ಮಾಡು ಅಂತ. ನಾನಿಲ್ಲಿ ಒಳ್ಳೇದನ್ ಮಾಡೋದು ಕೆಟ್ಟದನ್ ಮಾಡೋದು ಅಂತ ಕನ್ಫ್ಯೂಷನ್ ಆಗೋದೆ. ನಾನು ಇಷ್ಟ ದಿವಸ ಅನ್ಕೊಂಡಿದ್ದೆ ಟ್ರಾಫಿಕ್ ಪೊಲೀಸ್ ಅವ್ರು ಏನಾದ್ರು ಹಿಡಿದ್ರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕ್ಕಾಗಿರುತ್ತೆ ಅಂತ. ಆದ್ರೆ ಇವತ್ತು ಗೊತ್ತಾಯ್ತು ಏನಾದ್ರು ಸಣ್ಣ ಪುಟ್ಟ ಹೆಲ್ಪ್ ಬೇಕಾದ್ರೂ ಕೇಳೋದಕ್ಕೂ ಹಿಡಿತಾರೆ ಅಂತ.